ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಸುಲಭವಾಗಿ ವೆಜಿಟೇಬಲ್ ಬೋಂಡವನ್ನು ಮಾಡ್ತಾ ಇದ್ದೇನೆ. ಮಾಡಲಿಕ್ಕೆ ತುಂಬ ಸುಲಭ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ಅಥವಾ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಸ್ಪೂನ್ನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಎಲ್ಲ ಸ್ವಲ್ಪ ಪಟಪಟ ಆದಮೇಲೆ, ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೇನೆ. ಅದರ ನಂತರ ಇದನ್ನು ಒಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ನಾವು ಇಟ್ಕೊಳ್ಬೇಕು ಗ್ಯಾಸನ್ನು. ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿಟ್ಟುಕೊಂಡ ಶುಂಠಿ ಮತ್ತು 7ರಿಂದ 8 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 2 kg ಆಲೂಗಡ್ಡೆಯಿಂದ ಮಾಡ್ತಾ ಇರೋದ್ರಿಂದ ಒಂದು 8 ಹಸಿಮೆಣಸಿನಕಾಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ನೀವು ಹಸಿಮೆಣಸಿನಕಾಯಿ ಖಾರ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಇಲ್ಲಿ 1.5 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಮತ್ತೊಂದು 20 ಎಸಳು ಒಂದು 18ರಿಂದ 20 ಎಸಳು ಬೇರೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ನೀರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಚೆನ್ನಾಗೀಗ ಎಣ್ಣೆಯಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ನೀರುಳ್ಳಿ ಕಲರ್ ಜಾಸ್ತಿ ಚೇಂಜ್ ಆಗೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ನೀರುಳ್ಳಿ ಹಸಿ ಸ್ಮೆಲ್ ಹೋದರೆ ಸಾಕು, ತುಂಬ ಫ್ರೈ ಆಗಬೇಕಂತ ಇಲ್ಲ. ಈಗ ನೋಡಿ, ಈ ಥರ ಇದನ್ನೊಂದು ಸಲ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಹಸಿಮೆಣಸಿನ ಘಾಟು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕೋಸ್ಕರ. ಮತ್ತು ಶುಂಠಿ ಹಸಿ ಸ್ಮೆಲ್ಲು ಸಹ ಹೋಗಬೇಕಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡ ಬೀಟ್ರೂಟ್ ಮತ್ತು ಬೀನ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕುಕ್ಕರಲ್ಲಿ 3 ವಿಸಿಲ್ ನಾನು ಬೇಯಿಸ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನೀರೆಲ್ಲ ತೆಗೆದಿದ್ದೇನೆ. ನೀರಿರುವಾಗೆ ಹಾಕ್ಕೊಂಡ್ರೆ ನಮಗೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ನೀರನ್ನು ಸೋಸಿಕೊಂಡು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಒಂದು ವೇಳೆ ಚೂರು ನೀರಿದ್ದರೆ ತೊಂದರೆ ಇಲ್ಲ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲದೊಟ್ಟಿಗೆ ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ನೀರೆಲ್ಲ ಆರ್ತದೆ. ಈಗ ಇದಕ್ಕೆ 1 ಸ್ಪೂನ್ ಹಳದಿ ಪೌಡರು ಮತ್ತು 1 ಸ್ಪೂನ್ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ಈ ವೆಜ್ ಬೋಂಡ ಮಾಡುವಾಗ ಈ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ. 1 ಸ್ಪೂನ್ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ನಾವೀಗ ವೆಜಿಟೇಬಲನ್ನು ಈಗ ಬೇಯಿಸಿದ್ದೇವಲ್ಲ, ಅದು ನೀರಿನ ಪಸಿ ಸ್ವಲ್ಪ ಆರಬೇಕು, ನೀರು ಇರಬಾರ್ದು. ಈಗ ನಾನು ಇದಕ್ಕೆ ನಾನು ಬೇಯಿಸಿಟ್ಕೊಂಡ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಾದರೆ ಆಲೂಗೆಡ್ಡೆಯನ್ನು ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಳ್ಬೋದು, ಅಥವಾ ಈ ಥರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಆಲೂಗೆಡ್ಡೆಯನ್ನು ಕೈಯಿಂದವೇ ಈ ಥರ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಆಲೂಗೆಡ್ಡೆ ಚೆನ್ನಾಗಿ ಬೆಂದಿದ್ದರೆ ಕೈಯಲ್ಲಿ ಈ ಥರ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಈಗ ಇದರ ಮೇಲೆ ನಾನೀಗ ಚೆನ್ನಾಗೀಗ ಮ್ಯಾಶ್ ಮಾಡಿಕೊಂಡು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 kg ಆಲೂಗೆಡ್ಡೆಯನ್ನು ತಗೊಂಡಿದ್ದೇನೆ. ಮತ್ತೊಂದು ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಬೀಟ್ರೋಟನ್ನು ತಗೊಂಡಿದ್ದೇನೆ. ಇದರಲ್ಲಿ ಒಂದು 30ರಿಂದ 35 ವೆಜಿಟೇಬಲ್ ಬೋಂಡ ರೆಡಿ ಆಗ್ತದೆ. ಅದು ನೀವು ಸೈಜ್ ಸ್ವಲ್ಪ ಸಣ್ಣದು ಮಾಡಿದರೆ ಒಂದು 35-36 ಮಾಡ್ಬೋದು. ಈ ಥರ ಈಗ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ನಾವು ಬೀಟ್ರೂಟಿದ್ದೇನು ಬೇಯಿಸಿದ ಬೀಟ್ರೂಟ್ ಮಸಾಲ ಉಂಟಲ್ಲ ಅದರೊಟ್ಟಿಗೆ ಚೆನ್ನಾಗಿ ಆಲೂಗೆಡ್ಡೆ ಬ್ಲೆಂಡ್ ಆಗಬೇಕು. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಆಲೂಗೆಡ್ಡೆ, ವೆಜಿಟೇಬಲ್ಸ್, ನೀರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಕರೆಕ್ಟಾಗಿ ಇದಕ್ಕೆ ಮಿಕ್ಸ್ ಆಗಬೇಕು. ಇದನ್ನೊಮ್ಮೆ ಚೆನ್ನಾಗಿ ಈ ಸೌಟಲ್ಲೇ ಮ್ಯಾಶ್ ಮಾಡ್ಕೊಂಡು ನಾವು ಈ ಥರ ಇದನ್ನು ಸ್ವಲ್ಪ ಹುರಿಬೇಕು. ಇದಕ್ಕೆ ನೀರೆಲ್ಲ ಏನು ಹಾಕಲಿಕ್ಕಿಲ್ಲ. ಇದು ಆದಷ್ಟು ನಾವು ಡ್ರೈಯಾಗಿ ಇರುವಾಗೆ ನೋಡ್ಕೊಳ್ಬೇಕು. ನಾವು ಬೇಯಿಸಿದ ಆಲೂಗೆಡ್ಡೆ ಹಾಕುವಾಗ ಸಹ ಹಾಗೆ ಅದರಲ್ಲಿ ಬೇಯಿಸಿದ ನೀರೆಲ್ಲ ಇರಬಾರ್ದು, ಸ್ವಲ್ಪ ಡ್ರೈ ಆಗಿದ್ದರೆ ಒಳ್ಳೆಯದು. ಒಂದು ವೇಳೆ ನೀರಿನ ಅಂಶ ಏನಾದರೂ ಇದ್ದರೆ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರು ಆರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್, ಪರಿಮಳ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ, ಒಳ್ಳೆಯದಿರ್ತದೆ. ಅದಕ್ಕೋಸ್ಕರ ಆದಷ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಬೇಕಾದರೆ ನೀವು ಸ್ವಲ್ಪ ಪುದೀನ ಬೇಕಾದರೂ ಹಾಕ್ಕೊಳ್ಬೋದು. ಈಗ ಇದನ್ನೊಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆರಿದ ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ. ಆಗ ನಮಗೆ ಉಂಡೆ ಕಟ್ಟಲಿಕ್ಕೆ ಕರೆಕ್ಟಾಗಿ ಆಗ್ತದೆ. ಕೈಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸವರ್ಕೊಂಡು ಈ ಥರ ಇದನ್ನು ಉಂಡೆ ಮಾಡಿಕೊಳ್ಬೇಕು. ಎಲ್ಲ ಒಂದೇ ಅಳತೆಯಲ್ಲಿ ಈ ಥರ ನಾವು ಉಂಡೆ ಮಾಡಿಕೊಳ್ಬೇಕು. ಕೈಯಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಉಂಡೆ ಕರೆಕ್ಟಾಗಿ ಬರ್ತದೆ ನೋಡಿ. ಈ ಥರ ನಾನು ಈಗ ಎಲ್ಲ ಮಸಾಲೆಯಿಂದ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಎಲ್ಲ ಒಂದೇ ಸೈಜಲ್ಲಿ ಕರೆಕ್ಟಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ಕೈಯಲ್ಲಿ ಎಣ್ಣೆ ಸ್ವಲ್ಪ ಸವರಿದರೆ ನಮಗೆ ಕೈ ಅಂಟುವುದಿಲ್ಲ. ಈ ಮಸಾಲೆ ಎಲ್ಲ ನೀಟಾಗಿ ಆಗ್ತದೆ. ಈ ಥರ ಫಸ್ಟಿಗೆ ನಾವು ಉಂಡೆಯನ್ನು ಮಾಡಿಟ್ಕೊಂಡು ಬಿಟ್ಟರೆ ನಮಗೆ ಮಾಡಲಿಕ್ಕೆ ಮತ್ತು ಹಿಟ್ಟಿಗೆ ಮುಳುಗಿಸಿ ಹಾಕಲಿಕ್ಕೆ ಸರಿ ಆಗ್ತದೆ ನೋಡಿ. ನಾನು ಇಷ್ಟು ದೊಡ್ಡದು ಮಾಡಿದ್ದೇನೆ. ನೀವು ಬೇಕಾದರೆ ನಿಮಗೆ ಮನೆಯಲ್ಲೇ ಮಾಡಿ ತಿನ್ನಲಿಕ್ಕೆ ಅಂತೇಳಿ ಆದರೆ ಸ್ವಲ್ಪ ಸಣ್ಣ ಸೈಜ್ ಬೇಕಾದರೆ ಮಾಡ್ಕೊಳ್ಬೋದು. ಅಂಗಡಿಯಲ್ಲೆಲ್ಲ ಸಿಗುವಾಗ ಈ ಥರ ಇಷ್ಟು ದೊಡ್ಡದಿರ್ತದೆ. ಇಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಅಂದರೆ ಒಂದು 300 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ಒಂದು 1/4 kg ಸ್ವಲ್ಪ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಇಂಗು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೆಲವರಿಗೆ ಇಂಗು ಸ್ಮೆಲ್ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನಾನು ಒಂದು 3/4 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡರು ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸಾಕು. ಒಂದು 3/4 ಸ್ಪೂನ್ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ನಮಗೆ ಅಂದರೆ ಒಳಗಿದ ಮಸಾಲದಲ್ಲಿ ಎಲ್ಲ ಖಾರ ಎಲ್ಲ ಇರೋದ್ರಿಂದ ಮೇಲ್ಗಡೆ ಇದಕ್ಕೆ ಜಾಸ್ತಿ ಖಾರ ಬೇಕಂತ ಇಲ್ಲ. ಈಗ ಇದನ್ನು ಫಸ್ಟ್ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಒಂದೇ ಸಲ ತುಂಬ ನೀರು ಹಾಕ್ಕೊಂಡ್ರೆ ನಮಗೆ ಕಡಲೆ ಹಿಟ್ಟು ಗಂಟು ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ಗಟ್ಟಿಯಾಗಿ ಕಲಸ್ಕೊಂಡು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ನೀರು ಹಾಕ್ಕೊಂಡು ತೆಳು ಮಾಡ್ಕೊಳ್ಬೋದು ನೋಡಿ. ಇಷ್ಟು ತೆಳು ಮಾಡ್ಕೊಂಡಿದ್ದೇನೆ. ಇಲ್ಲಿ ಎಣ್ಣೆ ಇಟ್ಟಿದ್ದೇನೆ ನಾನು ಬಿಸಿ ಆಗಲಿಕ್ಕೆ. ಎಣ್ಣೆ ಬಿಸಿ ಆಗಿದೆ. ನಾನು ಕಡಲೆ ಹಿಟ್ಟು ಕಲಸುವಾಗವೇ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಈ ಮಾಡಿದ ವೆಜಿಟೇಬಲ್ ಬೋಂಡವನ್ನು ಈ ಕಡಲೆ ಹಿಟ್ಟಲ್ಲಿ ಈ ಥರ ಡಿಪ್ ಮಾಡಬೇಕು. ಕೈಯಲ್ಲಿ ಮಾಡೋಕ್ಕಿಂತ ನಾವು ಈ ಥರ ಸ್ಪೂನಲ್ಲಿ ಮಾಡಿದರೆ ಅದು ನೀಟಾಗಿ ಬರ್ತದೆ, ಫಿನಿಶಿಂಗ್ ಚೆನ್ನಾಗಿರ್ತದೆ. ಕೈಯಲ್ಲಿಟ್ಟರೆ ಬೆರಳಿಟ್ಟ ಜಾಗದಲ್ಲಿ ಹಿಟ್ಟು ಕಡಿಮೆ ಆಗಿರ್ತದೆ, ಆ ಥರ ಏನಾದರೂ ಆಗ್ತದೆ. ಆದರೆ ಈ ಥರ ಸ್ಪೂನಲ್ಲಿ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ರೌಂಡಾಗಿ ನೀಟಾಗಿ ಬರ್ತದೆ. ಮತ್ತು ಕೈಗೂ ಕೂಡ ಹಿಟ್ಟೆಲ್ಲ ಅಂಟುವುದಿಲ್ಲ. ಗಡಿ ಕೈ ತೊಳಿಬೇಕು ಅದೆಲ್ಲ ಏನಿಲ್ಲ. ಚೆಂದ ಮಾಡಿ ಈ ಥರ ಸ್ಪೂನಲ್ಲಿ ತೆಗೆದು ಹಾಕ್ಕೊಂಡ್ರೆ ಆಯಿತು. ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಿರೋದ್ರಿಂದ ನಮಗೆ ಖಾಲಿ ಮೇಲ್ಗಡೆ ಕಡಲೆ ಹಿಟ್ಟಿನ ಕೋಟಿಂಗ್ ಮಾತ್ರ ಚೆನ್ನಾಗಿ ಫ್ರೈ ಆದರೆ ಸಾಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಈ ಥರ ಎಲ್ಲ ವೆಜ್ ಬೋಂಡವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸಲ ಹಾಕ್ಕೊಂಡ್ಮೇಲೆ ದೊಡ್ಡ ಸೌಟ್ ತಗೊಂಡ್ರೆ ಆಚೆ ಈಚೆದಕ್ಕೆಲ್ಲ ಟಚ್ ಆಗಿ ಅದು ಕೋಟಿಂಗ್ ಎಲ್ಲ ಹಾಳಾಗ್ತದೆ. ಅದಕ್ಕೋಸ್ಕರ ಈ ಥರ ಸ್ಪೂನಲ್ಲಿ ತಗೊಂಡು ಈ ಥರ ತಿರುಗಿಸ್ಕೊಂಡು ಬನ್ನಿ. ಒಂದು ಸೈಡ್ ಕುಕ್ ಆಗಿರ್ತದಲ್ಲ ಅಡಿಗೆ, ಇನ್ನು ತಿರುಗಿಸ್ಕೊಂಡ್ರೆ ಕೆಳಗಿನ ಭಾಗ ಕುಕ್ ಆಗ್ತದೆ. ಈ ಥರ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಕೋಟಿಂಗ್ ಎಲ್ಲ ಕಡೆ ಕರೆಕ್ಟಾಗಿ ಫ್ರೈ ಆಗಿರಬೇಕು. ಈ ಥರ ನೋಡಿ ಫ್ರೈ ಆಗುವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಗೋಲ್ಡನ್ ಕಲರ್ ಬರ್ತದಲ್ಲ, ಆಗ ತೆಗೆದ್ರೆ ಆಯಿತು. ಈಗ ನಾನೀಗ ಫಸ್ಟ್ ಇದು 3 ತೆಗೆದುಕೊಳ್ತಾ ಇದ್ದೇನೆ. ಮತ್ತು ಉಳಿದದನ್ನು ಈ ಥರ ಹಿಂದೆ ಮಾಡಿಕೊಂಡು ಇನ್ನು 3 ವೆಜ್ ಬೋಂಡನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೇ ಥರ ನಾವು ಆಲ್ಟರ್ನೇಟಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಎಲ್ಲ ಆಗೋ ತನಕ ಕಾದು ತೆಗೆದು ಮತ್ತೆ ಪುನಃ ಹಾಕ್ಕೊಂಡು ಆ ಥರ ಮಾಡಿಕೊಂಡ್ರೆ ತುಂಬ ಲೇಟ್ ಆಗ್ತದೆ. ಈ ಥರ ಆದಾಗ ತೆಗೆದುಕೊಂಡು ಆ ಪ್ಲೇಸಲ್ಲಿ ಮತ್ತೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಈ ಕಲರ್ ಬರಬೇಕು, ಚೆನ್ನಾಗಿರ್ತದೆ. ಈ ಕಲರ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಉಂಟು. ನಾವು ಇಲ್ಲಿ ಏನು ಅಕ್ಕಿ ಹಿಟ್ಟೆಲ್ಲ ಏನು ಹಾಕ್ಕೊಳ್ಳಿಲ್ಲ, ಆದರೂ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಉಂಟು ಮೇಲೆದು ಕೋಟಿಂಗ್. ನೋಡಿ ಇದನ್ನು ಈ ಥರ ತಿರುಗಿಸಿ ಹಾಕ್ಕೊಳ್ಬೇಕು. ಈಗ ಇಷ್ಟು ಜಾಗ ಆಯ್ತಲ್ಲ, ಇದರಲ್ಲಿ ನಾವು ಒಂದು 3-4 ಮತ್ತೆ ವೆಜ್ ಬೋಂಡವನ್ನು ಹಾಕ್ಕೊಳ್ಬೋದು.
ಇದು ಹಾಕೊಳ್ಳುವಷ್ಟೊತ್ತು ನಮ್ಮದು ಫಸ್ಟ್ ಇದು 3 ರೆಡಿಯಾಗಿರ್ತದೆ, ಅದನ್ನು ತೆಗೆದುಕೊಳ್ಬೋದು. ಆಮೇಲೆ ಪುನಃ ಅದನ್ನು ಉಲ್ಟಾ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಬೇಗ ನಾವು ಫ್ರೈ ಮಾಡ್ಕೊಳ್ಬೋದು. ಇದು ಫ್ರೈ ಮಾಡಲಿಕ್ಕೆ ಏನು ತುಂಬ ಟೈಮ್ ತಗೊಳ್ಳೋದಿಲ್ಲ. ಒಳಗಡೆ ಎಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಮೇಲ್ಗಡೆ ಕೋಟಿಂಗನ್ನು ಮಾತ್ರ ಚೆನ್ನಾಗಿ 2 ಕಡೆ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ರೌಂಡಾಗಿ ಕಲರ್ ನೋಡಿ ಯಾವ ಥರ ಉಂಟಂತ, ತುಂಬ ಚೆನ್ನಾಗುಂಟು. ಒಳಗಡೆ ಪಿಂಕ್ ಆಗಿರ್ತದೆ, ನಾವು ಬೀಟ್ರೂಟ್ ಹಾಕಿದ್ದೇವಲ್ಲ ಅದರಿಂದ ಕಲರ್ ಪಿಂಕ್ ಆಗಿರ್ತದೆ. ಮತ್ತು ಟೇಸ್ಟ್ ಕೂಡ ಬೀಟ್ರೂಟಿಂದು ಮತ್ತು ಆಲೂಗೆಡ್ಡೆ ಮಿಕ್ಸ್ ಆಗಿ ಗರಂ ಮಸಾಲೆ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್